ಇನ್ನು ಪಂಚಾಯಿತಿಯ ಎರಡನೇ ಸ್ಟೋರಿ ಜಿಬಿಎ ಗುಜರಿ ಪಾಲಿಸಿ. ಬೆಂಗಳೂರಲ್ಲಿ ಜಿಬಿಎ ನೂತನ ನಿಯಮ ಜಾರಿ ಮಾಡೋದಕ್ಕೆ ಮುಂದಾಗಿದ್ದು ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಸಭೆ ಮಾಡಿರೋ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಗುಜರಿ ಪಾಲಿಸಿ ಜೊತೆಗೆ ಪಾರ್ಕ್ ಫ್ಲೆಕ್ಸ್ಗಳು ಬೀದಿ ಬದಿ ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆಯನ್ನ ಮಾಡಿದ್ರು. ಹಾಗಾದ್ರೆ ಏನಿದೆ ಈ ಸಭೆಯಲ್ಲಿ ಪ್ರಮುಖವಾದ ನಿರ್ಧಾರಗಳು ಏನು ಅಂತ ನೋಡೋದಾದ್ರೆ ಬೆಂಗಳೂರಲ್ಲಿ ಜಿಬಿಎ ನೂತನ ಪಾಲಿಸಿಯನ್ನ ಜಾರಿ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ. ಆ ಒಂದು ಪಾಲಿಸಿಯಲ್ಲಿ ರಸ್ತೆ ಮೇಲೆ ಹಳೆ ವಾಹನಗಳನ್ನ ಏನಾದರೂ ನಿಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಗುಜರಿಗೆ ಹೋಗುತ್ತೆ. 10-15 ವರ್ಷಗಳು ಅಥವಾ ಕೆಲವೊಂದು ಹಳೆಯ ವೆಹಿಕಲ್ಗಳು ಅಂತ ಹೇಳಿ ನೀವು ಮನೆಯ ಪಕ್ಕದಲ್ಲಿ ರಸ್ತೆ ಮೇಲೆ ನಿಲ್ಲಿಸಿದ್ರೆ ಅದನ್ನ ಇನ್ನು ಮುಂದೆ ನಿಮ್ಮ ವಾಹನ ಅಂತ ಪರಿಗಣಿಸೋದಿಲ್ಲ, ನೇರವಾಗಿ ಗುಜರಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಹಳೆ ವಾಹನವನ್ನ ತುಂಬಿಕೊಂಡು ಡಂಪ್ ಯಾರ್ಡ್ಗೆ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಇಲ್ಲಪ್ಪ ಇದು ಇವರ ವಾಹನ ಅನ್ನುವಂತಹ ಒಂದು ರೀತಿಯಾದಂತಹ ನಿಮಗೆ ಸ್ಪಷ್ಟನೆ ಕೊಡೋದು ಅಥವಾ ಅದನ್ನ ಯಾಕೆ ತಗೊಂಡು ಹೋದ್ರು ಅನ್ನುವಂಥದಕ್ಕೆ ಏನೂ ಯೋಚನೆ ಮಾಡುವಂಗಿಲ್ಲ, ನೇರವಾಗಿ ಡಂಪ್ ಯಾರ್ಡ್ಗೆ ಹಾಕ್ತಾರೆ. ಜೊತೆಗೆ ಬೆಳ್ಳಹಳ್ಳಿ, ಮಿಟ್ಗಾನಹಳ್ಳಿ, ಸೊಂಡೆಕೊಪ್ಪದಲ್ಲಿ ಇದಕ್ಕೆ ಅಂತಾನೆ ಸ್ಥಳವನ್ನು ಕೂಡ ನಿಗದಿಪಡಿಸಲಾಗಿದೆ. ಈ ಒಂದು ಗುಜರಿಗೆ ಸಂಬಂಧಪಟ್ಟಂತಹ ವೆಹಿಕಲ್ಗಳು ಏನಾದರೂ ಇದ್ರೆ ಅದನ್ನ ತಗೊಂಡು ಹೋಗಿ ಡಂಪ್ ಯಾರ್ಡ್ ಮಾಡೋದಕ್ಕೆ ಈ 3 ಸ್ಥಳಗಳನ್ನ ನಿಗದಿಪಡಿಸಿದ್ದಾರೆ. ಟೋಯಿಂಗ್ ವೆಹಿಕಲ್ ಅನ್ನ ತರಿಸಿದ್ದು ಶೀಘ್ರದಲ್ಲೇ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಆಲ್ರೆಡಿ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಡಂಪ್ ಯಾರ್ಡ್ ಸೇರಲಿವೆ ರಸ್ತೆಯಲ್ಲಿ ನಿಲ್ಲಿಸಿರುವಂತಹ ಹಳೆಯ ವಾಹನಗಳು ಅನ್ನೋದು ಗಮನಿಸಬೇಕಾಗುತ್ತೆ. ಜೊತೆಗೆ 10-15 ದಿನಗಳಲ್ಲೂ ಕೂಡ ನೀವೇನಾದರೂ ರಸ್ತೆ ಬದಿಯಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಅದನ್ನ ಕೂಡ ಟೋಯಿಂಗ್ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಾಹನ ಮಾಲೀಕರು ಬಹಳ ಎಚ್ಚರಿಕೆಯಿಂದ ಇದರಲ್ಲಿ ಇರಬೇಕಾಗುತ್ತೆ. ಹಳೆ ವಾಹನ ನಿಲ್ಲಿಸಿದ್ರೆ ತುಂಬಿಕೊಂಡು ಹೋಗೋದಕ್ಕೂ ಕೂಡ ಆಲ್ರೆಡಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲ ಕಾರ್ಪೊರೇಷನ್ಗೂ ತಲಾ 2 ವಾಹನಗಳನ್ನ ಈಗಾಗಲೇ ನೀಡಲಾಗಿದ್ದು 2 ವಾಹನಗಳನ್ನ ಇದಕ್ಕೆ ಅಂತಾನೆ ಮೀಸಲು ಕೂಡ ಇಡಲಾಗಿದೆ. ಹಾಗಾಗಿ ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡುವ ಮುನ್ನ ಅಥವಾ ಅಲ್ಲೇ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ರೋಡ್ ಸೈಡ್ ಅಲ್ಲಿ ಕಾರ್ಗಳಾಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ಗಳಿಗೆ ಟಾರ್ಪಲ್ ಹಾಕಿ ಹಾಗೆ ನಿಲ್ಲಿಸಿರೋದನ್ನ ವೆಹಿಕಲ್ಗಳಿದೆಯಲ್ಲ ಅಂತಹ ವೆಹಿಕಲ್ಗಳು ಇದ್ರೆ ಇನ್ನು ಮುಂದೆ ಅದು ನಿಮ್ಮದಲ್ಲ ಅನ್ನೋದನ್ನ ನೀವಿಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಕಾರ್ ಅಥವಾ ವೆಹಿಕಲ್ಗಳನ್ನ ಪಾರ್ಕ್ ಮಾಡೋದು ಒಳಿತು ಅನ್ನೋದನ್ನ ನಾವು ಗಮನಿಸಬೇಕು. ಇಷ್ಟು ಮಾತ್ರ ಅಲ್ಲ, ಇವತ್ತಿನ ಈ ಒಂದು ಸಭೆಯಲ್ಲಿ ಅನೇಕ ಪ್ರಮುಖ ನಿರ್ಣಯಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೊಂದು ನಿರ್ಧಾರ ಅಂತ ಹೇಳಿದ್ರೆ ಬೀದಿ ವ್ಯಾಪಾರಕ್ಕೂ ಕೂಡ ನಿಯಮವನ್ನ ಮಾಡಲಾಗಿದೆ. ಫುಟ್ಪಾತ್ಗೂ ಕೂಡ ಹೊಸ ಪಾಲಿಸಿಯನ್ನ ತರೋದಕ್ಕೆ ಜಿಬಿಎ ಸ್ಕೆಚ್ ಅನ್ನ ಹಾಕಿದೆ. ವ್ಯಾಪಾರ ಮಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇನ್ನು ಮುಂದೆ ರಸ್ತೆಯನ್ನ ನಿಗದಿಪಡಿಸಲಾಗಿದ್ದು ವ್ಯಾಪಾರ ಮಾಡೋದಕ್ಕೆ ಈ ಒಂದು ಪ್ಲೇಸ್ ಮಾತ್ರ ನಿಮಗೆ ಅನ್ನೋದನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಎಲ್ಲೆಂದರಲ್ಲಿ ಬೀದಿ ವ್ಯಾಪಾರಿಗಳು ವಾಹನವನ್ನ ನಿಲ್ಲಿಸುವಂತಿಲ್ಲ. ಇಷ್ಟ ಅವರಿಗೆ ಎಲ್ಲಿ ಇಷ್ಟ ಆಗುತ್ತೆ, ಎಲ್ಲಿ ಜನ ಜಾಸ್ತಿ ಸೇರ್ತಾರೆ, ಎಲ್ಲಿ ಜಾಸ್ತಿಯಾಗಿ ವ್ಯಾಪಾರ ಆಗಬಹುದು ಅಂತಹ ಯೋಚನೆಗಳನ್ನ ಇಟ್ಟುಕೊಂಡು ಬೀದಿ ವ್ಯಾಪಾರಿಗಳು ಗಾಡಿಗಳನ್ನ ಹಾಕ್ತಾ ಇದ್ರಲ್ಲ ಅಂತಹ ತಳ್ಳು ಗಾಡಿಗಳನ್ನ ಕೂಡ ನಿಲ್ಲಿಸುವಂತಿಲ್ಲ ಅಥವಾ ಅಂತಹ ಕಡೆಗಳಲ್ಲಿ ನೀವು ವ್ಯಾಪಾರ ಮಾಡುವ ಹಾಗಿಲ್ಲ. ವ್ಯಾಪಾರಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಜಿಬಿಎ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಕೆಲವು ರಸ್ತೆಗಳಲ್ಲಿ ಮಾತ್ರ ಅಂಗಡಿಯನ್ನ ಇಡೋದಕ್ಕೂ ಕೂಡ ಅವಕಾಶವನ್ನ ಅಲ್ಲಿ ಮಾಡಲಾಗಿರುವಂಥದ್ದು. ಎಲ್ಲಾ ರಸ್ತೆಗಳಲ್ಲೂ ನಾವು ಇಲ್ಲಿ ವ್ಯಾಪಾರ ಮಾಡ್ತೀವಿ, ಇಲ್ಲೇ ನಾವು ವ್ಯವಹಾರಕ್ಕೆ ಸರಿಯಾಗುತ್ತೆ ಅಥವಾ ಇಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಆ ರೀತಿಗೆ ನಿಮ್ಮ ಆಯ್ಕೆ ಇಲ್ಲ. ಕೆಲವು ರಸ್ತೆಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಆ ರಸ್ತೆಗಳಲ್ಲಿ ಮಾತ್ರ ಅಂಗಡಿಗಳನ್ನ ಇಡಬೇಕು ಅನ್ನುವಂತಹ ಅವಕಾಶವನ್ನ ಕೊಡೋದಕ್ಕೂ ಕೂಡ ತೀರ್ಮಾನ ಕೈಗೊಳ್ಳಲಾಗಿದೆ. ಶಾಸಕರು ಅಭಿಪ್ರಾಯ ಹೇಳಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಶಾಸಕರು ಹೇಳಿದ್ದಾರೆ. ಹಾಗಾಗಿ ಇದರ ಜವಾಬ್ದಾರಿಯನ್ನ ನಾನು ವಹಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಈ ಸಭೆಯಲ್ಲಿ ಮತ್ತೊಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿರುವಂತದ್ದು ಫ್ಲೆಕ್ಸ್ ಹಾಗೆಯೇ ಪಾರ್ಕ್ಗೂ ಕೂಡ ನಿಯಮವನ್ನ ಜಾರಿಗೊಳಿಸಲಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಫ್ಲೆಕ್ಸ್ ಹಾಕಲು ಅವಕಾಶವನ್ನ ಕೊಡೋದಿಲ್ಲ. ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ಸಾಕಷ್ಟು ಚೀಮಾರಿ ಹಾಕಿರೋದನ್ನ ನಾವು ಗಮನಿಸಬಹುದು. ಅನಧಿಕೃತ ಫ್ಲೆಕ್ಸ್ ಗಳನ್ನ ಹಾಕೋದು, ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿರೋದು, ಫ್ಲೆಕ್ಸ್ ಹಾಕಿದ್ರಿಂದಾಗಿ 2 ವೀಲರ್ ವೆಹಿಕಲ್ಗಳ ಮೇದು ಅದರಿಂದ ಸಾವು ನೋವುಗಳು ಉಂಟಾಗಿರೋದು, ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಈಗ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ, ಎಲ್ಲಾ ಪಕ್ಷದವರು ಹಾಕ್ತಾ ಇದ್ದಾರೆ. ಯಾವುದೇ ರೀತಿಯ ಶುಭ ಸಮಾರಂಭ ಇರಲಿ, ಬರ್ತ್ಡೇ ಇರಲಿ ಅಥವಾ ಬೇರೆ ಏನೇ ಆಗಿರಲಿ ಎಲ್ಲದಕ್ಕೂ ಕೂಡ
ಫ್ಲೆಕ್ಸ್ಗಳನ್ನ ಹಾಕುವಂತನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಫ್ಲೆಕ್ಸ್ ಅನ್ನುವ ರೀತಿಯಾಗಿ ಆಗಿದೆ. ಹಾಗಾಗಿ ಎಲ್ಲರೂ ಹಾಕ್ತಾ ಇದ್ದಾರೆ, ಎಲ್ಲ ಪಕ್ಷದವರು ಕೂಡ ಈಗಾಗಲೇ ಫ್ಲೆಕ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಆ ರೀತಿಯಾಗಿ ಇನ್ನು ಮುಂದೆ ಫ್ಲೆಕ್ಸ್ಗಳನ್ನ ಹಾಕೋದಕ್ಕೆ ಅವಕಾಶ ಇಲ್ಲ. ಪೊಲೀಸರು ಕಾರ್ಪೊರೇಷನ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಫ್ಲೆಕ್ಸ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ. ಇನ್ನು ಮುಂದೆ ಯಾರಾದ್ರೂ ಫ್ಲೆಕ್ಸ್ ಹಾಕಿದ್ರೆ ಅವರ ಮೇಲೆ ಕೇಸನ್ನ ಕೂಡ ನಾವು ದಾಖಲು ಮಾಡ್ತೇವೆ ಅನ್ನೋದನ್ನ ಕೂಡ ಇವತ್ತು DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಈಗಾಗಲೇ ಹೈಕೋರ್ಟ್ ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ಚಿಮಾರಿ ಕೂಡ ಹಾಕಿದೆ. ಬಟ್ ಅದ್ಯಾವುದಕ್ಕೂ ಕೂಡ ಕೇರ್ ಅಂತ ಇಲ್ಲ ಜನ ಆಗಿರ್ಬೋದು, ಪಾರ್ಟಿಗಳು. ಬಟ್ ಈಗ DK ಶಿವಕುಮಾರ್ ಅವರೇ ಹೇಳ್ತಾರೆ, ಬಟ್ ಇದನ್ನ ಯಾವ ರೀತಿಯಾಗಿ ಪಾಲಿಸ್ತಾರೆ, ಯಾವ ರೀತಿಯಾಗಿ ಇದನ್ನ ಒಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಪಾರ್ಕ್ಗಳಿಗೂ ಕೂಡ ಟೈಮ್ ಅನ್ನ ನಿಗದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸ್ಥಳೀಯ ಪಾಲಿಕೆ ಶಾಸಕರ ಜೊತೆ ಸಭೆಯನ್ನ ಮಾಡಿ ಸಮಯವನ್ನ ನಿಗದಿ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಕೆಲವರು ಪಾರ್ಕ್ ಅನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆಯಾ ವ್ಯಾಪ್ತಿಯ ಶಾಸಕರ ನಿರ್ಧಾರಕ್ಕೆ ಇದನ್ನ ಬಿಟ್ಟಿದ್ದೇವೆ ಅನ್ನೋದನ್ನ ಪಾರ್ಕ್ನ ವಿಚಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯ ನಿರ್ಧಾರಗಳು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರ್ತಾರೆ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.